ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಆಮ್ ಅರುಣಶ್ರೀ. ನಾವು ಇದುವರೆಗೂ ಏನೇನು ಕ್ಲಾಸಸ್ ಮಾಡಿದ್ದೀವೋ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳೋಣ. ಲೈಕ್ ಇಂಟ್ರೊಡಕ್ಷನ್ ಆಫ್ ಡೇಟಾ ಸ್ಟ್ರಕ್ಚರ್ ಮಾಡಿದ್ದೀವಿ, ಮತ್ತು ಅರೇಸ್ ಮುಗಿಸಿದ್ದೀವಿ ಆ್ಯಂಡ್ ಲಿಂಕ್ಡ್ ಲಿಸ್ಟ್ ಮುಗಿಸಿದ್ದೀವಿ. ಯಾವ ಥರ ಎಲಿಮೆಂಟ್ನ ಆ್ಯಡ್ ಮಾಡಬೇಕು, ಯಾವ ಥರ ಡಿಲೀಟ್ ಮಾಡಬೇಕು, ಯಾವ ಥರ ಕ್ರಿಯೇಟ್ ಮಾಡಬೇಕು ಲಿಂಕ್ಡ್ ಲಿಸ್ಟ್ ಅನ್ನೋದು ಕೂಡ ನಾವು ನೋಡಿದ್ದೀವಿ. ಆ್ಯಂಡ್ ಸ್ಟ್ಯಾಕ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಲೆಕ್ಚರ್ ಬಂದುಬಿಟ್ಟು ಕ್ಯೂಸ್. ಓಕೆ, ನಾವು ಈ ಲೆಕ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಸೊ ನಮ್ಮ 5th ಲೆಕ್ಚರ್ ಬಂದುಬಿಟ್ಟು ಕ್ಯೂಸ್ ಇನ್ ಅ ಡೇಟಾ ಸ್ಟ್ರಕ್ಚರ್. ಅಲ್ವಾ, ಕ್ಯೂಸ್ ಇನ್ ಡೇಟಾ ಸ್ಟ್ರಕ್ಚರ್. ನೀವು ಈ ಕ್ಯೂಸ್ನ ಎಲ್ಲೆಲ್ಲಿ ನೋಡಿರ್ತೀರಾ ಹೇಳಿ. ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ, ಕ್ಯೂಸ್ ಅನ್ನೋ ಒಂದು ಟಾಪಿಕ್ನ ಎಲ್ಲೆಲ್ಲಿ ನೋಡಿರ್ತೀರಾ? ಓಕೆ, ಕ್ಯೂಸ್ ಅನ್ನೋದು ಶಾಪಿಂಗ್ ಮಾಲ್ಸಲ್ಲಿ ನೋಡಿರ್ತೀರಾ ಅಲ್ವಾ. ಕ್ಯೂಸ್ ಅನ್ನೋದು ಶಾಪಿಂಗ್ ಮಾಲ್ಸಲ್ಲಿ, ರೈಲ್ವೆ ಸ್ಟೇಷನ್ಸಲ್ಲಿ, ಬಸ್ ಸ್ಟೇಷನ್ಸಲ್ಲಿ ಅಲ್ವಾ, ಇಲ್ಲೆಲ್ಲ ನೋಡಿರ್ತೀರಲ್ವ. ಈವನ್ ಟೆಂಪಲ್ಗೆ ಹೋಗುವಾಗ ಅಲ್ಲಿ ದೊಡ್ಡ ಕ್ಯೂ ಇರುತ್ತೆ. ಆ್ಯಂಡ್ ಲಾಡು ಏನಾದರೂ ತಗೋಬೇಕಂದ್ರೆ ಸೊ ಆ ಥರ ಪ್ರತಿಯೊಂದು ಇದಕ್ಕೂ ಕೂಡ ಈ ಕ್ಯೂ ಅನ್ನೋದು ಅಪ್ಲೈ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಏನಂತಂದರೆ ನಾವು ಇಲ್ಲಿ ಬೇಸಿಕ್ ತಿಳ್ಕೊಬೇಕಾಗಿರೋದು ಏನಂದರೆ, ಫಸ್ಟ್ ಪರ್ಸನ್ ಯಾರು ಫಸ್ಟ್ ಹೋಗಿರ್ತಾರೋ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ಕ್ಯೂವಲ್ಲಿ ಯಾರು ಫಸ್ಟ್ ನಿಂತ್ಕೊಂಡ್ರೆ ಅವ್ರಿಗೆ ತಾನೇ ಫಸ್ಟ್ ಪ್ರಿಯಾರಿಟಿ ಕೊಡೋದು. ಸೊ ಅದೇ ಥರ ಕ್ಯೂ ಮೀನಿಂಗೇ ಅದು. ಫಸ್ಟ್ ಪರ್ಸನ್ ಯಾರು ಎಂಟ್ರ್ ಆಗಿರ್ತಾರೋ ಸೊ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಸಿಗುತ್ತೆ. ಇಟ್ ಈಸ್ ಆಲ್ಸೋ ಅ ಲೀನಿಯರ್ ಡೇಟಾ ಟೈಪ್. ಫಸ್ಟ್ ಏನಂತಂದರೆ, ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಫಸ್ಟ್ ಪರ್ಸನ್ ವಿಲ್ ಗೆಟ್ ಫಸ್ಟ್ ಪ್ರಿಯಾರಿಟಿ ಅಲ್ವಾ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಓಕೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಯಾಕೆ ನಾನು ಇದನ್ನು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀನಿ ಅಂದರೆ, ಡೇಟಾ ಅನ್ನೋದು ಯೂನಿಫಾರ್ಮ್ ಆಗಿ ಅರೇಂಜ್ ಆಗಿರುತ್ತೆ ಕ್ಯೂವಲ್ಲಿ. ಕ್ಯೂವಲ್ಲಿ ಈ ಥರನೇ ಅಲ್ವಾ ಲೀನಿಯರಾಗಿ ಅರೇಂಜ್ ಆಗೋದು. ಒಂದು ಪರ್ಸನ್ ಫಸ್ಟ್ ಎಂಟ್ರ್ ಆಗಿದ್ದಾನೆ ಅಂತಂದರೆ ಅವ್ನು ಫಸ್ಟ್ ಪ್ಲೇಸಲ್ಲಿ ಇರ್ತಾನೆ, ಮತ್ತು ಸೆಕೆಂಡ್ ಎಂಟ್ರ್ ಆಗಿರೋನು ಸೆಕೆಂಡ್ ಪ್ಲೇಸಲ್ಲಿ, ತರ್ಡ್ ಎಂಟ್ರ್ ಆಗಿರೋನು ತರ್ಡ್ ಪ್ಲೇಸಲ್ಲಿ. ಸೊ ಹೀಗೆ ತಾನೇ ಕ್ಯೂ ಅಂತಂದರೆ. ನಾನು ಇದ್ರ ಒಂದು ಬೇಸಿಕ್ ಸ್ಟ್ರಕ್ಚರ್ನ ಹೇಳ್ತೀನಿ ನೋಡಿ. ಸೊ ಈಗ ಫಸ್ಟ್ ಪರ್ಸನ್ ಎಂಟ್ರ್ ಆಗಿದ್ದಾನೆ ಆ್ಯಂಡ್ ಅವ್ನ ಹಿಂದೆ ಸೆಕೆಂಡ್ ಪರ್ಸನ್, ನೆಕ್ಸ್ಟ್ ತರ್ಡ್ ಪರ್ಸನ್ ಮತ್ತು ಫೋರ್ತ್ ಪರ್ಸನ್. ಇದು ಕ್ಯೂ ಅಲ್ವಾ. ಇದೇನಂತ ಕರಿತೀವಿ ನಾವು? ಕ್ಯೂ ಅಂತ ಕರಿತೀವಿ. ಆ್ಯಂಡ್ ಈಗ ಕ್ಯೂಗೆ ಮುಂದೆ ಏನಿರುತ್ತೆ ಅಂತಂದರೆ ಫ್ರಂಟ್ ಎಂಡ್ ಅಂತ ಒಂದಿರುತ್ತೆ, ಮತ್ತು ಕ್ಯೂ ಹಿಂದೆ ಏನಿರುತ್ತೆ ಅಂತಂದರೆ ರೇರ್ ಎಂಡ್ ಅಂತ ಒಂದಿರುತ್ತೆ. ಫ್ರಂಟ್ ಎಂಡಲ್ಲಿ ಏನು ಆಪ್ರೇಷನ್ ಮಾಡ್ತೀವಿ ಅಂದರೆ ಡಿ ಕ್ಯೂ ಆಪ್ರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಆ್ಯಂಡ್ ರೇರ್ ಎಂಡಲ್ಲಿ ಏನು ಮಾಡ್ತೀವಿ? ಎನ್ ಕ್ಯೂ ಆಪ್ರೇಷನ್ನ ಪರ್ಫಾರ್ಮ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನಾವು ಕ್ಯೂ ಒಂದು ಆಪ್ರೇಷನ್ಸ್ನ ನೋಡೋಣ. ಕ್ಯೂ ಆಪರೇಷನ್ಸ್, ಏನೇನು ಆಪ್ರೇಷನ್ಸ್ ನಡೆಯುತ್ತೆ ಕ್ಯೂವಲ್ಲಿ. ಫಸ್ಟ್ ಒನ್ ಬಂದುಬಿಟ್ಟು ಎನ್ ಕ್ಯೂ. ಏನಿದು ಎನ್ ಕ್ಯೂ ಅಂತಂದರೆ, ಮೀನಿಂಗ್ ಏನು ಎನ್ ಕ್ಯೂ ಅಂತಂದರೆ, ಇನ್ಸರ್ಟಿಂಗ್ ದ ಎಲಿಮೆಂಟ್ ಇನ್ಸೈಡ್ ದ ಕ್ಯೂ. ಕ್ಯೂ ಒಳಗೆ ಇನ್ಸರ್ಟ್ ಮಾಡೋದನ್ನು ನಾವೇನಂತ ಕರಿತೀವಿ? ಎನ್ ಕ್ಯೂ ಅಂತ ಕರಿತೀವಿ. ಇನ್ಸರ್ಟಿಂಗ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಕ್ಯೂ. ಅರ್ಥ ಆಯ್ತಾ? ನೆಕ್ಸ್ಟ್ ಆಪ್ರೇಷನ್ ಬಂದುಬಿಟ್ಟು ಡಿ ಕ್ಯೂ. ಡಿ ಕ್ಯೂ ಅಂತಂದರೆ ಏನು? ರಿಮೂವಿಂಗ್ ಆರ್ ಡಿಲೀಟಿಂಗ್ ದ ಎಲಿಮೆಂಟ್ಸ್ ಫ್ರಮ್ ದ ಕ್ಯೂ. ಅಂದರೆ ಕ್ಯೂವಲ್ಲಿ ಏನು ಎಲಿಮೆಂಟ್ಸ್ ಇರುತ್ತೋ ಸೊ ಅದನ್ನು ರಿಮೂವ್ ಮಾಡೋದು, ಇಲ್ಲ ಡಿಲೀಟ್ ಮಾಡೋದನ್ನು ನಾವು ಡಿ ಕ್ಯೂ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಬಂದುಬಿಟ್ಟು ಪೀಕ್. ಪೀಕನ್ನು ನಾವು ಸ್ಟ್ಯಾಕಲ್ಲಿ ಕೂಡ ನೋಡಿದ್ವಿ. ಏನು ಪೀಕಲ್ಲಿ, ಸ್ಟ್ಯಾಕಲ್ಲಿ ಏನು ವರ್ಕ್ ಮಾಡುತ್ತೆ ಈ ಪೀಕ್ ಅಂತಂದರೆ, ಯಾವ ಎಲಿಮೆಂಟು ಟಾಪ್ ಪೊಸಿಷನಲ್ಲಿರುತ್ತೋ, ಈ ಥರ ಸ್ಟ್ಯಾಕ್ ಅಂತಂದರೆ ಈ ಥರ ಇರುತ್ತಲ್ಲ, ಸೊ ಯಾವ ಎಲಿಮೆಂಟು ಟಾಪ್ ಪೊಸಿಷನಲ್ಲಿರುತ್ತೋ ಆ ಎಲಿಮೆಂಟ್ನ ಇಂಡಿಕೇಟ್ ಮಾಡೋದೇ ಪೀಕ್ ಅಂತಂದರೆ. ಈವನ್ ಕ್ಯೂವಲ್ಲಿ ಅಷ್ಟೇ, ಯಾವ ಎಲಿಮೆಂಟು ಫಸ್ಟ್ ಪೊಸಿಷನಲ್ಲಿರುತ್ತೋ ಅದನ್ನು ಇಂಡಿಕೇಟ್ ಮಾಡೋದೇ ನಾವೇನದು ಕರಿತೀವಿ? ಪೀಕ್ ಅಂತ ಕರಿತೀವಿ. ಓಕೆ, ಪ್ರಿಂಟಿಂಗ್ ದ ಎಲಿಮೆಂಟ್ ವಿಚ್ ಈಸ್ ಇನ್ ದ ಫಸ್ಟ್ ಪೊಸಿಷನ್. ಪ್ರಿಂಟಿಂಗ್ ದ ಎಲಿಮೆಂಟ್ which is in the ಫಸ್ಟ್ ಪೊಸಿಷನ್. ಸೊ ಅರ್ಥ ಆಯ್ತಾ? ಯಾವ ಎಲಿಮೆಂಟ್ ಫಸ್ಟ್ ಪೊಸಿಷನಲ್ಲಿರುತ್ತೋ ಸೊ ಆ ಎಲಿಮೆಂಟ್ನ ಇದು ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಆಪ್ರೇಷನ್ ಬಂದುಬಿಟ್ಟು ಡಿಸ್ಪ್ಲೇ. ಏನು ಡಿಸ್ಪ್ಲೇ ಅಂತಂದರೆ, ನಮ್ಮ ಹೆಸರಲ್ಲೇ ಗೊತ್ತಾಗ್ತಿದೆ, ಎವ್ರಿ ಎಲಿಮೆಂಟ್ನ ಡಿಸ್ಪ್ಲೇ ಮಾಡೋದು, ಇಲ್ಲ ಎವ್ರಿ ಎಲಿಮೆಂಟ್ನ ಪ್ರಿಂಟ್ ಮಾಡೋದು ನಾವು ಡಿಸ್ಪ್ಲೇ ಅಂತ ಕರಿತೀವಿ. ಅಂತಂದರೆ ಎವ್ರಿ ಎಲಿಮೆಂಟ್ ಟು ಬಿ ಪ್ರಿಂಟೆಡ್. ಓಕೆ, ಎವ್ರಿ ಎಲಿಮೆಂಟ್ನ ಪ್ರಿಂಟ್ ಮಾಡುತ್ತೆ, ಇದರಲ್ಲಿ ಇಟ್ಕೊಳ್ಳುತ್ತೆ, ಡಿಸ್ಪ್ಲೇ ನಮ್ಗೆ ತೋರಿಸುತ್ತೆ. ಅರ್ಥ ಆಯ್ತಾ? ನಾವಿನ್ನೇನು ಅಪ್ಲಿಕೇಶನ್ಸ್ ಎಲ್ಲ ನೋಡಿದ್ವಿ. ಆ ಅಪ್ಲಿಕೇಶನ್ಸು ಸಾಫ್ಟ್ವೇರಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ, ಈ ಕ್ಯೂನ ಸಾಫ್ಟ್ವೇರಲ್ಲಿ ನಾವು ಹೆಂಗೆ ಯೂಸ್ ಮಾಡಬಹುದು ಅಂತಂದರೆ, ನಾವು ಇದನ್ನು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡ್ಕೋತೀವಿ. ಓಕೆ,
ಸೊ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಕ್ಯೂನ ಯೂಸ್ ಮಾಡ್ತೀವಿ. ಈವನ್ ನೆಟ್ವರ್ಕಿಂಗ್ ಕಂಡೀಷನಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪಾಕೆಟ್ ಎಂಟ್ರ್ ಆಗಿದೆ, ಪ್ಯಾಕೆಟ್ಸ್, ನೆಟ್ವರ್ಕಿಂಗ್ ಸಿಸ್ಟಮಲ್ಲಿ ನಾವು ಪ್ಯಾಕೆಟ್ಸ್ ಅನ್ನೋದು ತುಂಬ ಕೇಳ್ಪಟ್ಟಿದ್ದೀವಿ ಅಲ್ವಾ. ಈಗ ಫಸ್ಟ್ ಪ್ಯಾಕೆಟ್ ಒಂದು ಕ್ಯೂವಲ್ಲಿ ಎಂಟ್ರ್ ಆಗುತ್ತೆ, ಸೊ ಅದ್ರ ಹಿಂದೆಯೇ ಇನ್ನೊಂದು ಪ್ಯಾಕೆಟ್, ಸೊ ಈ ಥರ ಇದು ಕೂಡ ಕ್ಯೂವೇ ತಾನೆ. ಸೊ ಒಂದಾದಮೇಲೆ ಒಂದು ಹೋಗೋದು ಅಂದರೆ ನೆಟ್ವರ್ಕಿಂಗ್ ಸಿಸ್ಟಮ್ ಫ್ರಮ್ ಇಟ್ ವಿಲ್ ಮ್ಯಾನೇಜಸ್ ದ ಡಿಫ್ರೆಂಟ್ ಪ್ಯಾಕೆಟ್ಸ್. ಓಕೆ, ಇಟ್ ಮ್ಯಾನೇಜಸ್ ಡಿಫ್ರೆಂಟ್ ಪ್ಯಾಕೆಟ್ಸ್. ಸೊ ಅದಕ್ಕೆ ನಾವು ಈ ಕ್ಯೂನ ಯೂಸ್ ಮಾಡ್ತೀವಿ. ಈವನ್ ಲಿಫ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ಶಾಪಿಂಗ್ ಮಾಲ್ಸ್ಗೆ ಹೋದಾಗ ಲಿಫ್ಟ್ಸ್ ಇರುತ್ತಲ್ಲ, ಸೊ ಆ ಲಿಫ್ಟ್ಸಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಈ ಥರ. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೇರ್ ಕಂಡೀಷನ್ ಫ್ರಂಟ್ ಕಂಡೀಷನ್ನ ನೋಡೋಣ. ರೇರ್ ಎಂಡ್. ಓಕೆ, ರೇರ್ ಎಂಡ್ ಆ್ಯಂಡ್ ಫ್ರಂಟ್ ಎಂಡ್, ಇದ್ರ ಬಗ್ಗೆ ನಾವು ನೀಟಾಗಿ ಈಗ ಡಿಸ್ಕಸ್ ಮಾಡೋಣ. ರೇರ್ ಎಂಡಲ್ಲಿ ಏನು ಮಾಡ್ತೀವಿ, ಇದು ಬಂದುಬಿಟ್ಟು ಎಂಡ್ ಆಫ್ ದ ಕ್ಯೂ. ಓಕೆ, ಎಂಡ್ ಆಫ್ ದ ಕ್ಯೂ ಪಾಯಿಂಟರ್. ಅರ್ಥ ಆಯ್ತಾ? ಎಂಡ್ ಆಫ್ ದ ಕ್ಯೂ ಪಾಯಿಂಟರ್. ಫ್ರಂಟ್ ಎಂಡ್ ಅಂತಂದರೆ ಏನು? ಇಟ್ ಈಸ್ ಅ ಫಸ್ಟ್ ಪೊಸಿಷನ್ ಆಫ್ ದ ಕ್ಯೂ ಪಾಯಿಂಟರ್. ಅರ್ಥ ಆಯ್ತಾ? ನಾವೀಗ ಎನ್ ಕ್ಯೂ ಎಲ್ಲಿ ಮಾಡ್ತೀವಿ? ಬ್ಯಾಕ್ ಸೈಡಲ್ಲಿ ಮಾಡ್ತೀವಿ. ಫ್ರಂಟ್ ಅಂದರೆ ಎಲ್ಲಿ ನಾವು ಡಿಲೀಟ್ ಮಾಡ್ತೀವಿ ಬಂದುಬಿಟ್ಟು ಫ್ರಂಟ್ ಎಂಡಲ್ಲಿ ಡಿಲೀಟ್ ಮಾಡ್ತೀವಿ. ಸೊ ನಾನೀಗ ಈಸಿಯಾಗಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡಿ. ಇನಿಷಿಯಲ್ ಆಗಿ ನಮಗೆ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ -1 ಇರುತ್ತೆ. ಈವನ್ ರೇರ್ ಕಂಡೀಷನಲ್ಲಿ ಅಷ್ಟೇ ಮತ್ತು ಫ್ರಂಟ್ ಕಂಡೀಷನಲ್ಲಿ ಅಷ್ಟೇ ಇನಿಷಿಯಲ್ ಆಗಿ ನಮ್ಮ ವ್ಯಾಲ್ಯೂ ಬಂದುಬಿಟ್ಟು -1 ಇರುತ್ತೆ. ಸೊ ಓಕೆನಾ? ಈಗ ನಾನು ಏನಾದರೂ ಒಂದು ಎಲಿಮೆಂಟ್ನ ಇನ್ಸರ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಎನ್ ಕ್ಯೂ ಮಾಡ್ತಿದ್ದೀನಿ 1 ಅನ್ನೋ ಎಲಿಮೆಂಟ್ನ ಇನ್ಸೈಡ್ ದ ಕ್ಯೂ. ಈಗ ಮತ್ತೆ ಏನು ಮಾಡ್ತಿದ್ದೀವಿ, ಈ ರೇರ್ ಅನ್ನೋ ಕಂಡೀಷನ್ ಹೋಗಿ 0ಗೆ ಹೋಗುತ್ತೆ, ಫ್ರಂಟ್ ಕಂಡೀಷನ್ 0ಗೆ ಹೋಗುತ್ತೆ. ಯಾಕಂತಂದರೆ ರೇರ್ ಅನ್ನೋದು ಹಿಂದೆಯಿಂದ ಬರುತ್ತಲ್ವಾ. ಸೊ ಅದಕ್ಕೆ ರೇರ್ ಕಂಡೀಷನಲ್ಲಿ ನಾವು ಏನಂತ ತಗೋತೀವಿ ಅಂದರೆ, ರೇರ್ ಕಂಡೀಷನಲ್ಲಿ ಒಂದು ಎಲಿಮೆಂಟ್ನ ಇನ್ಸೈಡ್ ಮಾಡ್ತಿದ್ದೀವಿ, ಒಳಗಡೆ ಕಳಿಸ್ತಿದ್ದೀವಿ, ಫ್ರಂಟಲ್ಲಿ ಡಿಲೀಟ್ ಮಾಡ್ತಿದ್ದೀವಿ. ಸೊ ಫ್ರಂಟ್ ಕಂಡೀಷನ್ ನಾವೊಂದು ಎಲಿಮೆಂಟ್, ಈಗ 1 ಅನ್ನೋ ಎಲಿಮೆಂಟ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತಿದ್ದೀನಿ, ಇನ್ನೊಂದು ಎಲಿಮೆಂಟ್ನ ಲೈಕ್ ಎನ್ ಕ್ಯೂ ದ ಸೆಕೆಂಡ್ ಎಲಿಮೆಂಟ್. ಓಕೆ, ಸೆಕೆಂಡ್ ಎಲಿಮೆಂಟ್ನ ಕಳಿಸ್ತಿದ್ದೀನಿ. ಫ್ರಂಟ್ ಅನ್ನೋದು ಯಾವಾಗಿದ್ರೂ ಸೇಮ್ ಇರುತ್ತೆ. ಈಗ ಫ್ರಂಟ್ ಅನ್ನೋದು ಫಾರ್ ಎಕ್ಸಾಂಪಲ್ 1 ಕಂಡೀಷನ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ರೇರ್ ಅನ್ನೋದು ನಾನು ಫಸ್ಟ್ 1 ಎಲಿಮೆಂಟ್ನ ಇನ್ಸರ್ಟ್ ಮಾಡಿದೆ, ಮತ್ತು 2 ಎಲಿಮೆಂಟ್ನ ಇನ್ಸರ್ಟ್ ಮಾಡಿದೆ, ಮತ್ತು 3 ಮತ್ತು 4. ಅಂದರೆ ರೇರ್ ಅನ್ನೋದು ಚೇಂಜ್ ಆಗುತ್ತೆ. ಎಷ್ಟುವರೆಗೂ ನಾವು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವೋ ಅಲ್ಲಿವರೆಗೂ ರೇರ್ ಕಂಡೀಷನ್ ಚೇಂಜ್ ಆಗುತ್ತೆ. ಬಟ್ ಫ್ರಂಟ್ ಕಂಡೀಷನ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಫಸ್ಟ್ ಪೊಸಿಷನಲ್ಲೇ ಫ್ರಂಟ್ ಕಂಡೀಷನ್ ಇರುತ್ತೆ. ಯಾವಾಗ ಚೇಂಜ್ ಆಗ್ಬೋದು ಅಂದರೆ, ನಾವು ಯಾವಾಗ ಫ್ರಂಟ್ ಎಲಿಮೆಂಟ್ ಡಿಲೀಟ್ ಮಾಡ್ತೀವೋ ಆಗ ಫ್ರಂಟ್ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಇಲ್ಲ ಮತ್ತೆ ಈ ಕಂಡೀಷನ್, ಈ ಒಂದು ಎಲಿಮೆಂಟ್ನ ಡಿಲೀಟ್ ಮಾಡಿದ್ರೆ ಆಗ ರೇರ್ ವ್ಯಾಲ್ಯೂ ಫ್ರಂಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಆಗ ರೇರ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ನಾನು ಎಷ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀನೋ ಆಗ ರೇರ್ ಚೇಂಜ್ ಆಗುತ್ತೆ, ಎಷ್ಟು ಎಲಿಮೆಂಟ್ನ ಡಿಲೀಟ್ ಮಾಡ್ತೀನೋ ಆಗ ಫ್ರಂಟ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಇದು ನಿಮಗೆ ಕ್ಲಾರಿಟಿ ಸಿಗ್ದಂಗಿದೆ. ಇನ್ನೊಂದು ಚಿಕ್ಕ ಕಂಡೀಷನ್ ಇದೆ, ಏನಂತಂದರೆ ಫ್ರಂಟು ರೇರ್ಗಿಂತ ಯಾವಾಗಾದರೂ ಜಾಸ್ತಿ ಇದ್ದರೆ, ಅಂದರೆ ಈಗ ರೇರ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಎಲಿಮೆಂಟ್ಸ್ನ, ಆ್ಯಡ್ ಮಾಡೋದಕ್ಕಿಂತ ಫ್ರಂಟ್ ಕಂಡೀಷನ್ ಅಂದರೆ ಇನ್ನು ಮುಂದೆ ಕೊಟ್ಟೋಗಿದೆ. ಇಲ್ಲಿ ರೇರ್ ಇದೆ, ಫ್ರಂಟ್ ಬಂದುಬಿಟ್ಟು ಇಲ್ಲಿದೆ ಅಂತಂದರೆ ಏನು, ಇಲ್ಲಿ ಎಲಿಮೆಂಟ್ಸೇ ಇಲ್ಲ ಅಲ್ವಾ, ಅಂತಂದರೆ ಕ್ಯೂ ಅನ್ನೋದು ಎಂಟಿ ಅಂತ ಲೆಕ್ಕ. ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಕಂಡೀಷನು -1 ಇದೆ ಅಂತಂದರೆ ಅಸಲು ಎಲಿಮೆಂಟೇ ಇಲ್ಲ, ಆಗ ಕೂಡ ಕ್ಯೂ ಅನ್ನೋದು ಎಂಟಿ ತಾನೆ ಅಲ್ವಾ. ಸೊ ಯಾವ್ಯಾವ ಕ್ಯೂ ಅನ್ನೋದು ಎಂಟಿ ಆಗಿರುತ್ತೆ ಅಂದರೆ, ವೆನ್ ಫ್ರಂಟ್ ಈಸ್ ಅ ಗ್ರೇಟರ್ ದ್ಯಾನ್ ರೇರ್ ಆ್ಯಂಡ್ ಫ್ರಂಟ್ ಈಸ್ ಈಕ್ವಲ್ಸ್ ಟು -1. ಸೊ ಆ ಕಂಡೀಷನಲ್ಲಿ ಇದ್ದಾಗ ಮಾತ್ರ ಕ್ಯೂ ಅನ್ನೋದು ಎಂಟಿ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಂಟರ್ವ್ಯೂ ಕ್ವೆಶನ್ಸ್ ಬೇಸ್ಡ್ ಆನ್ ಕ್ಯೂ. ಯಾವ ಥರ ಕೇಳ್ಬೋದು ಕ್ಯೂ ಮೇಲೆ ಇಂಟರ್ವ್ಯೂ ಕ್ವಶನ್ಸ್ ಏನಾದರೂ ಕೇಳಿದ್ರೆ ನಮಗೆ ಅಂತ. ವಾಟ್ ಈಸ್ ಕ್ಯೂ? ಕ್ಯೂ ಅಂತಂದರೆ ಏನು? ಎ ಕ್ಯೂ ಈಸ್ ಆ್ಯನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ ಫ್ರಮ್ ವಿಚ್ ಐಟಮ್ಸ್ ಮೇ ಬಿ ಇನ್ಸರ್ಟೆಡ್ ಅಟ್ ದ ಒನ್ ಎಂಡ್ ಆ್ಯಂಡ್ ಡಿಲೀಟೆಡ್ ಅಟ್ ದ ಅನದರ್ ಎಂಡ್. ಇದು ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತಂದರೆ ಏನು? ನಾನು ಹೇಳಿದ್ದೀನಿ, ಇದು ಒಂದು ಸೀಕ್ವೆನ್ಸ್ ಆರ್ಡ್ರಲ್ಲಿ ಡೇಟಾ ಅನ್ನೋದು ಕಲೆಕ್ಟ್ ಆಗುತ್ತೆ, ಲೈಕ್ ಲೀನಿಯರ್ ಆಗಿರ್ಬೋದು. ಸೊ ಆ ಥರ ಯೂನಿಫಾರ್ಮ್ ಆಗಿ ಡೇಟಾ ಅನ್ನೋದು ಕಂಟೈನ್ ಆಗಿರುತ್ತೆ. ಇದು ಇಟ್ ಈಸ್ ಇನ್ಸರ್ಟೆಡ್ ಎಟ್ ದ ಒನ್ ಎಂಡಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಿ ಎಲಿಮೆಂಟ್ನ, ಇನ್ನೊಂದು ಎಂಡಲ್ಲಿ ನಾವು ಡಿಲೀಟ್ ಮಾಡ್ತೀವಿ ಎಲಿಮೆಂಟ್ನ. ಅರ್ಥ ಆಯ್ತಾ? ಡೆಫಿನೇಷನ್ ಆಫ್ ದ ಕ್ಯೂ. ಇಟ್ ಒಬೇಸ್ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಯಾವ್ದು ಒಳಗೆ ಹೋಗಿದ್ರೆ ಅದೇ ತಾನೇ ಫಸ್ಟ್ ಆಚೆಗೆ ಬರೋದು. ಸೊ ಅಂತಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ರೂಲ್ನ ಇದು ಒಬೇ ಮಾಡುತ್ತೆ. ದೆರ್ ಈಸ್ ನೋ ಲಿಮಿಟ್ ಟು ದ ನಂಬರ್ ಆಫ್ ಎಲಿಮೆಂಟ್ಸ್ ಅ ಕ್ಯೂ ಕಂಟೈನ್. ಲಿಮಿಟೇ ಇಲ್ಲ. ಕ್ಯೂ ಅನ್ನೋದು ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ನ ಕೂಡ ಕಂಟೈನ್ ಆಗಿರ್ಬೋದು. ನೆಕ್ಸ್ಟ್, ವಾಟ್ ಈಸ್ ಪ್ರಿಯಾರಿಟಿ ಕ್ಯೂ? The priority queue is a data structure in which
ದ ಇಂಟ್ರೆನ್ಸಿಕ್ ಆರ್ಡರಿಂಗ್ ಆಫ್ ದ ಎಲಿಮೆಂಟ್. ಪ್ರಿಯಾರಿಟಿ ಕ್ಯೂ ಅಂದರೆ ಯಾವುದು ಬೆಸ್ಟ್ ಆಗಿರೋದು, ದಿ ಬೆಸ್ಟ್ ಆಗಿರೋದು ಅದರಲ್ಲಿ ಯಾವ್ದು ಫಸ್ಟ್ ಪೊಸಿಷನಲ್ಲಿರುತ್ತೋ ಸೊ ಅದಕ್ಕೆ ನಾವು ಹೆಚ್ಚು ಪ್ರಿಯಾರಿಟಿ ಕೊಡ್ತೀವಿ. ಇದನ್ನು ನಾನು ಸ್ಟಾರ್ಟಿಂಗ್ ಲೈನ್ ಬರೆಯೋವಾಗೆ ಹೇಳಿದೆ, ಪ್ರಿಯಾರಿಟಿನೇ ನಾವು ಮೇಯ್ನಾಗಿ ನಾವು ಈ ಕ್ಯೂ ಅಲ್ಲಿ ತಗೊಳ್ಳೋದು ಅಂತ. ಹೌ ಈಸ್ ಕ್ಯೂ ಡಿಫರ್ ಫ್ರಮ್ ದ ಸ್ಟ್ಯಾಕ್? ಕ್ಯೂಗೂ ಸ್ಟ್ಯಾಕು ಏನು ಡಿಫ್ರೆನ್ಸು? ಸ್ಟ್ಯಾಕ್ ಅನ್ನೋದು ಸ್ಟ್ಯಾಕ್ ವಿಲ್ ಫಾಲೋಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಯಾವುದಿರುತ್ತೋ ಅದೇ ಫಸ್ಟ್ ಆಚೆಗೆ ಬರುತ್ತೆ. ಬಟ್ ಕ್ಯೂ ಅಲ್ಲಿ ಫಸ್ಟ್ ಯಾವ್ದು ಇನ್ಸೈಡ್ ಹೋಗಿರುತ್ತೋ ಅದೇ ಫಸ್ಟ್ ಆಚೆಗೆ ಬರುತ್ತೆ. ಅರ್ಥ ಆಯಿತಾ? ನೆಕ್ಸ್ಟ್, ವಾಟ್ ಆರ್ ದ ಬೇಸಿಕ್ ಆಪ್ರೇಷನ್ಸ್ ಆಫ್ ಕ್ಯೂ? ಎನ್ ಕ್ಯೂ ಡಿ ಕ್ಯೂ ಈಸ್ ಎಂಟಿ. ಎನ್ ಕ್ಯೂ ಅಂತಂದರೆ ಏನು? ಆ್ಯಡಿಂಗ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಕ್ಯೂ. ಅದು ಯಾವ ಪೊಸಿಷನಲ್ಲಿ ನಾವು ಆ್ಯಡ್ ಮಾಡಬೇಕು? ಎಂಡಲ್ಲೇ ನಾವು ಒಂದು ಎಲಿಮೆಂಟ್ನ ಆ್ಯಡ್ ಮಾಡೋಕ್ಕೆ ಸಾಧ್ಯ. ಡಿ ಕ್ಯೂ ಅಂತಂದರೆ ಡಿಲೀಟಿಂಗ್ ದ ಎಲಿಮೆಂಟ್ ಅಟ್ ದ ಫ್ರಂಟ್ ಕ್ಯೂ ಅಂದರೆ ಫ್ರಂಟ್ ಸೈಡಲ್ಲಿರೋ ಒಂದು ಎಲಿಮೆಂಟ್ಸ್ನ ಡಿಲೀಟ್ ಮಾಡ್ತೀವಿ. ಫ್ರಂಟ್ ಸೈಡಲ್ಲಿ ಕ್ಯೂ ಅಲ್ಲಿರೋ ಎಲಿಮೆಂಟ್ಸ್ನ ಡಿಲೀಟ್ ಮಾಡ್ತೀವಿ. ಈಸ್ ಎಂಟಿ ಏನು ಮಾಡುತ್ತೆ? ಇದು ಚೆಕ್ ಮಾಡುತ್ತೆ ವೆದರ್ ಕ್ಯೂ ಅನ್ನೋದು ಎಂಟಿ ಆಗಿದೆಯಾ ಇಲ್ವಾ ಅಂತ. Time complexity of the NQ and the DQ in a queue implementation by using array and linked list. ಟೈಮ್ ಕಾಂಪ್ಲೆಕ್ಸಿಟಿ ಹೇಳಬೇಕು ನಮಗೆ. ಅರೇ ಮತ್ತು ಲಿಂಕ್ಡ್ ಲಿಸ್ಟ್ನ ಯೂಸ್ ಮಾಡಿಕೊಂಡು ಟೈಮ್ ಕಾಂಪ್ಲೆಕ್ಸಿಟಿ ಏನೇನಿದೆ ಕ್ಯೂಗೆ. ಸೊ ಕ್ಯೂ ಇಂಪ್ಲಿಮೆಂಟೇಷನಲ್ಲಿ ಕ್ಯೂ ಅನ್ನೋದು ಇಂಪ್ಲಿಮೆಂಟ್ ಮಾಡುತ್ತೆ ಬೈ ಯೂಸಿಂಗ್ ಅರೇಸ್. ಎನ್ ಕ್ಯೂ ವ್ಯಾಲ್ಯೂ ಬಂದುಬಿಟ್ಟು ಒಮೆಗಾ ಆಫ್ 1, ಡಿ ಕ್ಯೂ ಬಂದುಬಿಟ್ಟು ಒಮೆಗಾ ಆಫ್ ಎನ್. ಆ್ಯಂಡ್ ಕ್ಯೂ ಇಂಪ್ಲಿಮೆಂಟೇಷನ್ ಬೈ ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ಎನ್ ಕ್ಯೂ ವ್ಯಾಲ್ಯೂ ಬಂದುಬಿಟ್ಟು ಏನು? ಒಮೆಗಾ ಆಫ್ 1 ಆ್ಯಂಡ್ ಡಿ ಕ್ಯೂ ವ್ಯಾಲ್ಯೂ ಬಂದುಬಿಟ್ಟು ಒಮೆಗಾ ಆಫ್ 1. ಸೊ ದಟ್ಸ್ ಆಲ್ ಅಬೌಟ್ ಟುಡೇ ಕ್ಲಾಸ್. ಥ್ಯಾಂಕ್ ಯು.